ನಾವೆಲ್ಲರೂ ಸಮಾನತೆಯಿಂದ ಇರೋದೇ ಸ್ವತಂತ್ರ. ನಾವೆಲ್ಲರೂ ಸಮಾಜವನ್ನು ಧೈರ್ಯದಿಂದ ಎದುರಿಸುವುದೇ ಸ್ವತಂತ್ರ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರೋದೇ ಸ್ವತಂತ್ರ. ಇವೆಲ್ಲ ಸ್ವತಂತ್ರವನ್ನು ಮೈಗೂಡಿಸ್ಕೋಬೇಕಂತಂದ್ರೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯಬೇಕು. ಎಂಥ ಶಿಕ್ಷಣ ಪಡಿಬೇಕಂದ್ರೆ ಆ ಶಿಕ್ಷಣ ನಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂಥ ಶಿಕ್ಷಣವನ್ನು ನಾವೆಲ್ಲರೂ ಪಡಿಬೇಕು. ನೀವೆಲ್ಲ ಟಾಪರ್ಸ್ ಆಗದಿದ್ರೂ ಪರವಾಗಿಲ್ಲ, ನೀವೆಲ್ಲ ಟಾಪ್ ಮಾರ್ಕ್ಸ್ ಬರದಿದ್ರೂ ಪರವಾಗಿಲ್ಲ, ಆದರೆ ಜೀವನದ ಶಿಕ್ಷಣವನ್ನು ಎಲ್ಲರೂ ಪಡಿಬೇಕು. ಹೆಂಗೆ ಪಡಿಬೇಕಂದ್ರೆ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಒಂದು ಗುರಿ ಇರಬೇಕು. ಆ ಗುರಿ ಯಾವುದಾದ್ರೂ ಗುರಿ ಇಟ್ಕೊಳ್ಳಿ, ಯಾವ ಫೀಲ್ಡಲ್ಲಾದ್ರೂ ಗುರಿ ಇಟ್ಕೊಳ್ಳಿ. ಆ ಗುರಿ ಅನ್ನೋದು ನಿಮ್ಮ ಕಣ್ಮುಂದೆ ಯಾವಾಗಲೂ ಇರಬೇಕು. ನಾನು ಹಿಂಗೆ ಆಗಬೇಕು. ಆ ಗುರಿನ ನೀವು ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು. ನಾನು ಹಿಂಗೆ ಆಗ್ತೀನಿ, 10 ವರ್ಷದಲ್ಲಿ ಹಿಂಗೆ ಆಗ್ತೀನಿ, 5 ವರ್ಷದಲ್ಲಿ ಹಿಂಗೆ ಆಗ್ತೀನಿ, 1 ವರ್ಷದಲ್ಲಿ ಹಿಂಗೆ ಆಗ್ತೀನಿ. ಅದನ್ನ ನೀವು ಅನ್ಕೊಳ್ತಾ ಇದ್ರೆ ಅದಾಗದೇ ನಿಮಗೆ ಪ್ರಯತ್ನ ಬರುತ್ತೆ, ಶ್ರದ್ಧೆ ಬರುತ್ತೆ. ಆವಾಗ ನೀವು ನಿಮ್ಮ ಗುರಿ ಮುಟ್ಟಕ್ಕೆ ಒಂದು ಮಾರ್ಗ ಆಗುತ್ತೆ. ಆದ್ರಿಂದ ಎಲ್ಲರೂ ಆ ಗುರಿನ ಯಾವ ಹಂತದಲ್ಲಿ ಬೇಕಾದ್ರೂ ಹಿಡ್ಕೊಬೋದು. ಇವಾಗ ಮಕ್ಕಳೇ ಹಿಡ್ಕೋಬೇಕಂತಲ್ಲ, ಪೋಷಕರು ಹಿಡ್ಕೋಬೋದು, ಶಿಕ್ಷಕರು ಹಿಡ್ಕೋಬೋದು, ಸಾರ್ವಜನಿಕರು ಹಿಡ್ಕೋಬೋದು. ನಮ್ಮ ಜೀವನವನ್ನು ಈ ಥರ ನಾವು ಸರಿದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಿ ಅನ್ನೋ ಗುರಿ ನಾವೆಲ್ಲರೂ ಹಿಡ್ಕೋಬೇಕು. ಆ ಗುರಿಯಿಂದ ಎಲ್ಲರೂ ಹೋಗಿ ಎಲ್ಲರೂ ಯಶಸ್ಸು ಕಾಣಲಿ. ಮನುಷ್ಯನಲ್ಲಿ ಇನ್ನೂ ಅನೇಕ ಸಾಧಕರು ಸಾಧಕಿಯರು ಮುಂದೆ ಬರಲಿ ಅಂತ ಆಶಿಸ್ತಾ ಎಲ್ಲರಿಗೂ. ಮಂಚೇನಹಳ್ಳಿಯಲ್ಲಿ ಸಂಭ್ರಮದ 80ನೇ ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ. ತಹಶೀಲ್ದಾರ್ ಪೂರ್ಣಿಮಾ ವಿ ಅವರಿಂದ ಧ್ವಜಾರೋಹಣ, ಶಿಸ್ತುಬದ್ಧ ಪಥಸಂಚಲನ. ಗಮನ ಸೆಳೆದ ಶಾಲಾ ಮಕ್ಕಳ ಉಪ್ಪಿನ ಸತ್ಯಾಗ್ರಹ ನಾಟಕ ಹಾಗೂ ಸಾಂಸ್ಕೃತಿಕ ವೈಭವ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತದಿಂದ ಸನ್ಮಾನ. ಮಂಚೇನಹಳ್ಳಿ ತಾಲೂಕು ಕೇಂದ್ರದಲ್ಲಿ 80ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆ ಹಾಗೂ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಈ ಸಮಾರಂಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಪ್ರದರ್ಶನ ಹಾಗೂ ಶಿಸ್ತುಬದ್ಧ ಪಥಸಂಚಲನ ಎಲ್ಲರ ಕಣ್ಮನ ಸೆಳೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ಪೂರ್ಣಿಮಾ ವಿ ಅವರು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದರು. ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಪುನೀತ್ ನಂಜರಾಜ್ ಅವರ ನೇತೃತ್ವದಲ್ಲಿ ಆಕರ್ಷಕ ಪಥಸಂಚಲನ ಜರುಗಿತು. ಪೊಲೀಸ್ ಸಿಬ್ಬಂದಿ, ಎನ್ಸಿಸಿ ಕೆಡೆಟ್ಗಳು ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಂತೆ ಹೆಜ್ಜೆ ಹಾಕಿ ಗೌರವ ಸಲ್ಲಿಸಿದರು. ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಡ್ರಮ್ ಸೆಟ್ ವಾದನ ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರವಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಧ್ವಜಾರೋಹಣದ ಬಳಿಕ ಶಾಲಾ ಕಾಲೇಜು ಮಕ್ಕಳಿಂದ ದೇಶಭಕ್ತಿ ಗೀತೆಗಳ ಗಾಯನ, ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ರಂಗೇರಿದವು. ವಿಶೇಷವಾಗಿ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಉಪ್ಪಿನ ಸತ್ಯಾಗ್ರಹ ನಾಟಕ ಮತ್ತು ನೃತ್ಯ ರೂಪಕ ಸ್ವಾತಂತ್ರ್ಯ ಹೋರಾಟದ ದಿನಗಳನ್ನು ನೆನಪಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ. ವೇದಿಕೆಯಲ್ಲಿ ಗಣ್ಯರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ, ಸಮಾನತೆ, ದೇಶದ ಏಕತೆ ಹಾಗೂ ಸ್ವಾತಂತ್ರ್ಯೋತ್ತರ ಭಾರತದ ಅಭಿವೃದ್ಧಿಯ ಕುರಿತು ಸಂದೇಶ ನೀಡಿದರು. ಇದೇ ವೇಳೆ ಎಸ್ಎಸ್ಎಲ್ಸಿ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಅತ್ಯುನ್ನತ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತದ ವತಿಯಿಂದ ಪ್ರಶಸ್ತಿ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಜೊತೆಗೆ ಪಥಸಂಚಲನ ಹಾಗೂ ಡ್ರಮ್ಸ್ ಪ್ರದರ್ಶನದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ತಂಡಗಳಿಗೂ ಬಹುಮಾನ ವಿತರಿಸಲಾಯಿತು. ತಹಶೀಲ್ದಾರ್ ಪೂರ್ಣಿಮಾ ವಿ ಅವರ ಮಾತು ಬೈಟ್. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಪೂರ್ಣಿಮಾ ಅವರು 80ನೇ ಸ್ವಾತಂತ್ರ್ಯ ದಿನೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಕ್ಲಸ್ಟರ್ ಮಟ್ಟದಿಂದ ಪಾಲ್ಗೊಂಡು ಅದ್ಭುತ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ
ಶಿಸ್ತಿನಿಂದ ಪಥಸಂಚಲನ ನಡೆಸಿಕೊಟ್ಟ ಪೊಲೀಸ್ ಇಲಾಖೆ ಹಾಗೂ ಎನ್ಸಿಸಿ ತಂಡಗಳಿಗೆ ತಾಲೂಕು ಆಡಳಿತದ ಪರವಾಗಿ ಅಭಿನಂದನೆಗಳು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕ್ರಮದಲ್ಲಿ ಪಿಎಸ್ಐ ಪುನೀತ್ ನಂಜರಾಜ್, ಡಾ. ನವೀನ್, ತಾಲೂಕು ಮಟ್ಟದ ಸರ್ವ ಇಲಾಖಾಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಸಮಾರಂಭದ ಮುಕ್ತಾಯದ ನಂತರ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು. ಕ್ಷಣ ಕ್ಷಣದ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ RRS ನ್ಯೂಸ್.